ಕ್ರಮ ಸಂಖ್ಯೆ 2, ಕ್ರಮ ಸಂಖ್ಯೆ 5, ಕ್ರಮ ಸಂಖ್ಯೆ 6, ಕ್ರಮ ಸಂಖ್ಯೆ 7 ಏನು ಇವರು ಸರ್ಕಾರ ಸುತ್ತೋಲೆ ಮಾಡ್ತಾರೋ ಅಲ್ಲಿಗಂಟ ಕೂಡ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಸರ್ಕಾರಕ್ಕಿರ್ಬೋದು, ಅಧಿಕಾರಿಗಳಿಗಿರ್ಬೋದು ನಾವು ಜಗ್ಗದೇನೆ ಈ ಒಂದು ಹೋರಾಟವನ್ನು ನಮ್ಮ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿಗಳ ವರ್ಕರ್ಸ್ ಯೂನಿಯನು ಮುಂದೆ ತಗೊಂಡೋಗಿ ಈ ಎಲ್ಲ ಪೌರ ಕಾರ್ಮಿಕರಿಗೆ, ಆಟೋ ಟಿಪ್ಪರ್ ಚಾಲಕರು, ಸಹಾಯಕರು, ಲೋಡರ್ಗಳೇನಿದ್ದಾರೆ, ಕಾಂಪ್ಯಾಕ್ಟರ್ ಚಾಲಕರು, ಸಹಾಯಕರು ಇವರೆಲ್ಲರಿಗೂ ಕೂಡ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ನೆಕ್ಸ್ಟ್ ಯಾರು ಮಾತಾಡ್ತಾರೆ? ಸರ್ ಸೆಂಟ್ರ್ ಬನ್ನಿ. ಅಧ್ಯಕ್ಷ ಸರ್ ಸೆಂಟ್ರ್ ಬನ್ನಿ ಸರ್. ಚಿಕ್ಕದಾಗಿ ಒಂದೇ ನಿಮಿಷ ಸರ್, ದೊಡ್ಡದಾಗಿ ಹಾಕಿದ್ರೆ ಸರ್. 1 ಸೆಕೆಂಡು ತಮ್ಮ ತೋರಿಸಿ ನಾವು ಎಷ್ಟು ಸ್ಟಾರ್ಟ್ ಮಾಡಿ. ಎಸ್ ಸರ್. ನನ್ನ ಹೆಸರು ಗಂಗಾಧರ. ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ. ನಮ್ಮ ಉದ್ದೇಶ IPD ಸಾಲಪ್ಪ ವರದಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯಿಂದ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಸರ್ಕಾರಿ ಈ ನಮ್ಮ 2, 3, 4, 5 ಈ ಅಂಶಗಳನ್ನು ನಾವು ಏನಾದರೂ ನೆರವೇರಿಲ್ಲ ಅಂದರೆ ಮುಂದಕ್ಕೆ ನಾವು ಹಂಗೆ ಧರಣಿಯನ್ನು ಹೊಂದಿಸ್ತೀವಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಹೇಳ್ಕೊಳ್ತೀವಿ. ಕುಡಿ ಒಂದು ನಿಮಿಷ. ಯಾವ ಉದ್ದೇಶಕ್ಕೆ ಮಾಡ್ತೀರಾ, ಎಷ್ಟು ದಿನ ಗಡುವು ಕೊಡ್ತೀರಾ? 1 ಸೆಕೆಂಡ್ ಸರ್, ಸ್ಟಾರ್ಟ್ ಮಾಡಿ. ಮಾಧ್ಯಮ ಮಿತ್ರರಿಗೆ ಭೀಮಾ ಅಭಿನಂದನೆಗಳು. ನಾವಿಲ್ಲಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ನಾನು ಹೊಸದಾಗಿ ಆಯ್ಕೆಯಾದಂತಹ ನೂತನ ಜಿಲ್ಲಾ ಅಧ್ಯಕ್ಷ ಎನ್ ನಾಗರಾಜು ಅಂತ ನನ್ನ ಹೆಸರು. ನಾಡಿದ್ದು 19/6/2024 ಬುಧವಾರದಂದು ನಾವು ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೈರ್ಮಲ್ಯ ಕೆಲಸ ಮಾಡುತ್ತಿರುವ ಕಾರ್ಮಿಕರಾದಂತಹ ಆಟೋ ಟಿಪ್ಪರ್ ಚಾಲಕರು, ಸಹಾಯಕರು, ಲಾರಿ ಕಾಂಪ್ಯಾಕ್ಟರ್ ಲೋಡರ್ಸು ಮತ್ತು ಸಹಾಯಕರ ಚಾಲಕರು ಮತ್ತು DPS ನೇರ ವೇತನ ಪೌರ ಕಾರ್ಮಿಕರು ಏನಿದ್ದಾರೆ ಇವರಿಗೆ ಕಾಯಂ ಆಗಬೇಕಂತ ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಆ ಹೋರಾಟದ ಹಿನ್ನೆಲೆಯಲ್ಲಿ 19ರಿಂದ ನಾವು ಅನಿರ್ದಿಷ್ಟಾವಧಿ ಕೂತಿದ್ದೀವಿ. ಬಂಧುಗಳೇ, ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂಥರ ಆಧುನಿಕ ಜೀತಗಾರರ ಥರ ಈ ಕಾರ್ಮಿಕರು ಸೇವೆ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಹೆಗ್ಣಗಳಂತೆ ಈ ಗುತ್ತಿಗೆದಾರರು ಮತ್ತು ಸರ್ಕಾರಿ ಅಧಿಕಾರಿಗಳು ಸಹ ಇವ್ರನ್ನ ಕನಿಷ್ಠ ಸವಲತ್ತುಗಳು ಕೊಡದೆ ಇವರಿಗೆ ವಂಚನೆ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ತೀವ್ರತರವಾದ ಹೋರಾಟ ಹಮ್ಮಿಕೊಳ್ತೀವಿ. ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ನಿರಂತರ ಕೋರ್ತೀವಿ.